ಸ್ನೇಹಿತರೆ, ಈಗ ವಿಶೇಷವಾಗಿ ಆಷಾಢ ಮಾಸದ ಸಂಕಷ್ಟ ಚತುರ್ಥಿ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ ಪೂಜಾ ವಿಧಾನ ಸಂಕಲ್ಪವನ್ನು ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಶಿವ ತನ್ನ ಪುತ್ರನಾದಂಥ ಗಣೇಶನನ್ನು ಮೊದಲು ಪೂಜಿಸಿದವರಿಗೆ ಇಷ್ಟಾರ್ಥ ಸಿದ್ಧಿ ಆಗ್ತದ, ಕೆಲಸಗಳು ಕೈಗೂಡ್ತದ ಅಂಥೇಳಿ ಪ್ರಥಮ ಪೂಜೆ ಗಣೇಶನಿಗೆ ಅಂಥೇಳಿ. ಯಾವಾಗ ಗಣಪತಿಗೆ ಮೊದಲ ಪೂಜೆ ಪ್ರಾರಂಭ ಆಯಿತೋ ಆಗ ಭೂಮಿ ಮೇಲಿರುವಂಥ ಎಷ್ಟೋ ಜನರ ಸಂಕಷ್ಟಗಳು ದೂರ ಆದವು ಅಂಥೇಳಿ ಗಣಪತಿಯನ್ನು ಆರಾಧನೆ ಮಾಡೋದ್ರಿಂದ ಸಂಕಷ್ಟಗಳು ದೂರ ಆಗ್ತದೆ. ಈ ಸಂಕಷ್ಟ ಚತುರ್ಥಿ ದಿವಸ ಧರೆಗೆ ಬಂದಂಥ ಗಣೇಶ ಬಂದ ಭಕ್ತರ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡಿದ ಅನ್ನುವ ಒಂದು ಪುರಾಣದಲ್ಲಿ ಹೇಳ್ತಾರೆ. ಅದಕ್ಕಾಗಿ ಈ ಸಂಕಷ್ಟ ಚತುರ್ಥಿ ಆಚರಣೆಯಿಂದ ನಳ ಮಹಾರಾಜ ಕೂಡ ತನ್ನ ಒಂದು ಶನಿ ದೋಷವನ್ನು ಕೂಡ ಕಳೆದುಕೊಂಡ. ಅದಕ್ಕೆ ಜೀವನದಲ್ಲಿ ಒಮ್ಮೆ ಆದರೂ ನಾವು ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಮಾಡಬೇಕು. ಇಷ್ಟು ದಿವಸ ನೀವು ಮಾಡೇ ಇಲ್ಲ ಅಂದರೂ ಕೂಡ ಇನ್ನು ಮುಂದೆ ಈ ಚಾತುರ್ಮಾಸದಲ್ಲಿ ಬರುವಂಥ ಎಲ್ಲ ಸಂಕಷ್ಟ ಚತುರ್ಥಿಯನ್ನು ಕೂಡ ನೀವು ಮಾಡ್ಬೋದು. 4 ತಿಂಗಳು ಸಂಕಷ್ಟ ಚತುರ್ಥಿ, 4 ತಿಂಗಳು ಮಾಡ್ಬೋದು. 11 ಹರಕೆ ಹೊತ್ತು ಮಾಡ್ಬೋದು, 21 ಸಂಕಷ್ಟೆಯನ್ನು ಮಾಡ್ಬೋದು. ಈ ರೀತಿಯಾಗಿ ಸಂಕಷ್ಟ ಚತುರ್ಥಿ ಆಚರಣೆಯಿಂದ ಮನುಷ್ಯನಿಗೆ ಬಂದಂಥ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ. ಈ ಆಷಾಢದ ಸಂಕಷ್ಟ ಚತುರ್ಥಿ ನಾಳೆ 2ನೇ ತಾರೀಕು ರವಿವಾರ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈಗ ಪೂರ್ಣವಾಗಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಯಾವ ಸಮಯದಲ್ಲಿ ಚಂದ್ರೋದಯ ಆದ, ಯಾಕಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾವು ಉಪವಾಸ ಮಾಡಿ ಸಾಯಂಕಾಲ ಬೆಳಗ್ಗೆ ನಾವು ಗಣಪತಿ ಪೂಜೆಯನ್ನು ಮಾಡಿಬಿಡಬೇಕು. ಸಾಯಂಕಾಲ ಮತ್ತೆ ಗಣಪತಿಯನ್ನು ಧೂಪ ದೀಪ ಮಾಡಿ ಅಡುಗೆ ನೈವೇದ್ಯವನ್ನು ಚಂದ್ರೋದಯ ಸಮಯದಲ್ಲಿ ಅಡುಗೆ ನೈವೇದ್ಯವನ್ನು ಮಾಡಿ ನೈವೇದ್ಯ ಮಾಡಬೇಕು. ನಂತರ ವೃತಸ್ಥರು ಬೆಳಗ್ಗೆಯಿಂದ ಉಪವಾಸ ಮಾಡಿ ರಾತ್ರಿ ಗಣಪತಿಗೆ ಚಂದ್ರನಿಗೆ ನೈವೇದ್ಯ ಮಾಡಿ ಊಟವನ್ನು ಮಾಡಬೇಕು. ಉಪವಾಸ ಅಂದರೆ ಹಾಲು ಹಣ್ಣು ತೆಗೆದುಕೊಳ್ಬೋದು, ಟೀ ಕಾಫಿ ಕುಡಿಬೋದು, ಈ ರೀತಿಯಾಗಿ ಉಪವಾಸನ ಮಾಡ್ಬೋದು. ಸಂಕಷ್ಟ ಚತುರ್ಥಿ ದಿವಸ ಗಣೇಶನ ಪೂಜೆಯನ್ನು ಮಾಡೋದ್ರಿಂದ ಜೀವನದಲ್ಲಿ ಸುಖ ಶಾಂತಿ ಸಿಗ್ತದೆ, ಕಷ್ಟಗಳು ದೂರ ಆಗ್ತದೆ ಅಂಥೇಳಿ ಚಂದ್ರೋದಯ ಸಮಯವನ್ನು ಹೇಳ್ತೀನಿ, ನೋಟ್ ಮಾಡಿರಿ. ಚಂದ್ರ ಮಕರ ರಾಶಿಯಲ್ಲಿ 9:25 ಚಂದ್ರೋದಯ ಅಂತ ಹೇಳ್ತೀವಿ. ಚಂದ್ರೋದಯ ನಂತರ ಆರತಿ ಪೂಜೆಯನ್ನು ಮಾಡಿ ಎಲ್ಲರೂ ಊಟವನ್ನು ಮಾಡ್ಬೋದು. ಪೂಜೆಯನ್ನು ಯಾವ ರೀತಿ ಮಾಡಬೇಕು ಹೇಳ್ತೀನಿ, ಬರ್ರಿ. ಏನು ತಯಾರಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡ್ರಿ. ಸಂಕಷ್ಟ ಚತುರ್ಥಿಗೆ ಗಣಪತಿ ವಿಗ್ರಹ ಬೇಕು. ನಿಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಇಲ್ಲ ಅಂದರೆ ಅದು ಅಡಿಕೆ ಬೆಟ್ಟ ಸಹ ಇಡ್ಬೋದು. ಇಲ್ಲ ಅಂದರೆ ಅದು ಇಲ್ಲ ಅಂದರೆ ಒಂದು ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು. ಇನ್ನು ಗಣಪತಿಗೆ ಇರಿಸಲಿಕ್ಕೆ ಗೆಜ್ಜೆ ವಸ್ತ್ರ 21 + 2 ಗೆಜ್ಜೆ ವಸ್ತ್ರ ಬೇಕು. ಜೊತೆಗೆ ಬಿಳಿ ಗಂಧವನ್ನು ಹಚ್ಚಿದ್ದು ಚಂದ್ರನಿಗೆ ಬೇಕು. ಅಷ್ಟಗಂಧವನ್ನು ಇಟ್ಕೊಳ್ಬೇಕು ಗಣಪತಿಗೆ ಇರಿಸಲಿಕ್ಕೆ. ಅದರಲ್ಲಿ ಒಂಚೂರು ಅರಿಶಿನ ಕುಂಕುಮ ಎಲ್ಲವನ್ನು ಹಾಕಿ ಗಂಧವನ್ನು ಜೋಡಿಸಿ ಇಟ್ಕೊಳ್ಬೇಕು. ಜೊತೆಗೆ ಪೂಜೆಗೆ ಕಲಶವನ್ನು ತುಂಬಿಟ್ಕೊಳ್ಬೇಕು. ನಂತರ ಗಣಪತಿ ಸ್ಥಾಪನೆಗೆ ಅಕ್ಕಿಯನ್ನು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಳ್ಬೇಕು. ಅದರೊಳಗೆ ಗಣಪತಿಯನ್ನು ಸ್ಥಾಪನೆ ಮಾಡಬೇಕಾಗ್ತದೆ. ಅದಕ್ಕಾಗಿ ಒಂದು ತಟ್ಟೆಯಲ್ಲಿ, ಆಮೇಲೆ ನೀವು ಅದನ್ನು ಅಡುಗೆಗೆ ಬಳಸಬಹುದು. ವಿಸರ್ಜನೆ ಆದಮೇಲೆ ಸಂಕಲ್ಪಕ್ಕೆ ನೀರು ಇಟ್ಕೊಳ್ಬೇಕು. ಮತ್ತು ಗಣಪತಿಗೆ ಏರಿಸಲಿಕ್ಕೆ ಕೆಂಪು ಬೇಕೇ ಬೇಕು. ಗರಿಕೆ 21 ಗರಿಕೆ ಬೇಕು. 21 ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಏರಿಸಬೇಕು. ಗಣಪತಿ ನೈವೇದ್ಯ ಕೊಬ್ಬರಿ ಬೆಲ್ಲ, ಚಂದ್ರನ ನೈವೇದ್ಯ ಸಕ್ಕರೆ. ಅಂದರೆ ಬೆಳಗ್ಗಿನ ಪೂಜೆಗೆ ಮಾತ್ರ ಇದು. ರಾತ್ರಿ ನಿಮ್ಗೆ ಅಡುಗೆ ನೈವೇದ್ಯ ಇರ್ತದೆ. ಆಮೇಲೆ ಅಷ್ಟಗಂಧವನ್ನು ಈಗಾಗಲೇ ನಾ ಹೇಳಿದೆ, ಅಷ್ಟಗಂಧವನ್ನು ಕೂಡ ಇಟ್ಕೊಳ್ಬೇಕು ಅಂಥೇಳಿ ಈ ರೀತಿಯಾಗಿ ಚಂದ್ರನ ಬರೆದು ಇಟ್ಕೊಳ್ಬೇಕು. ಚಂದ್ರನ ಪೂಜೆ ಮಾಡದೇ ಇದ್ದರೆ ಸಂಕಷ್ಟಿ ನಿಮಗೆ ಯಾವುದೇ ಫಲವನ್ನು ತಂದು ಕೊಡುವುದಿಲ್ಲ ಅಂಥೇಳಿ ನಿಮ್ಮ ಮನೆಯಲ್ಲಿ ಒಂದು ತಟ್ಟೆಯಲ್ಲಿದ್ದರೆ ತಟ್ಟೆಯಲ್ಲಿ ಬರೀರಿ, ಸಾಣಿಕಲ್ಲಿದ್ದರೆ ಸಾಣಿಕಲ್ಲಿಗೆ ಬರೀರಿ, ಅಥವಾ ನಿಮ್ಮ ಮನೆಯಲ್ಲಿ ಮಣೆ ಇದ್ದರೆ ಮಣೆ ಮೇಲೆ ಸಹ ಈ ರೀತಿಯಾಗಿ ಬರೆದು ಇಟ್ಕೊಳ್ಬೇಕು. ಆರತಿಗಳನ್ನು ಇಟ್ಕೊಳ್ಬೇಕು. ಅರಿಶಿನ ಕುಂಕುಮ ಅಕ್ಷತೆಯನ್ನು ಇಟ್ಕೊಳ್ಬೇಕು. ತುಂಡಿಲ್ಲದಂಥ ಅಕ್ಷತೆಯನ್ನು ಇರಿಸಬೇಕು. ದೇವರ ಕಟ್ಟೆ ಮೇಲೆ ರಂಗವಲ್ಲಿಯನ್ನು ಹಾಕಿ ಈ ರೀತಿಯಾಗಿ ನಾವು ಎಲ್ಲವನ್ನು ಧೂಪ ದೀಪ ನೈವೇದ್ಯ ಎಲ್ಲವನ್ನು ರೆಡಿ ಮಾಡಿ ಒಂದು ಸಲ ಈಗ ಇಟ್ಕೊಂಡ್ಬಿಡೋದು. ನಂತರ ಪೂಜೆಗೆ ಕೂತಾಗ ನಾವು ಮಧ್ಯದಲ್ಲಿ ಏಳುವಂತಹ ಪರಿಸ್ಥಿತಿ ಬರೋದಿಲ್ಲ ಅಂಥೇಳಿ ಜೋಡಿಸಿ ಇಟ್ಕೊಂಡು ಇನ್ನು ಯಾವ ರೀತಿಯಾಗಿ ಪೂಜೆಯನ್ನು ಶುರು ಮಾಡಬೇಕು ಅಂತ ತೋರಿಸ್ತೇನೆ ಬರ್ರಿ. ಮೊದಲು ಆ ಕೆಂಪು ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಸ್ಥಾಪನೆ ಮಾಡ್ಕೊಂಡ್ಬಿಡ್ಬೇಕು. ಪ್ರಥಮವಾಗಿ ಗಣಪತಿ ಸ್ಥಾಪನೆ ಇರ್ತದೆ. ಅದಕ್ಕಾಗಿ ತಟ್ಟೆಯಲ್ಲಿ ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಕೂಡಿಸಿ ನಾವು ಏನು ಮಣಿ ಮೇಲೆ ಇಟ್ಕೊಂಡಿರ್ತೇವಲ್ಲ ಪೂಜೆ ಮಾಡಲಿಕ್ಕೆ, ಅಲ್ಲಿ ಈ ಗಣಪತಿಯನ್ನು ಸ್ಥಾಪನೆ ಮಾಡಿಬಿಡಬೇಕು. ಈ ರೀತಿಯಾಗಿ ಇಟ್ಕೊಂಡ ನಂತರ ಬಲಭಾಗದಲ್ಲಿ, ಗಣಪತಿಯ ಬಲಭಾಗದಲ್ಲಿ ನಾವು
ಚಂದ್ರನನ್ನು ಇಟ್ಕೊಳ್ಬೇಕು. ಅವನನ್ನು ಕೂಡ ನಾವು ಪೂಜೆಯನ್ನು ಮಾಡಬೇಕಾಗ್ತದೆ. ಈ ರೀತಿ ಗಣಪತಿ ಸ್ಥಾಪನೆ ಆದ ತಕ್ಷಣ ಮೊದಲು ನಾವು ನಮ್ಮ ಕುಲದೇವರಿಗೆ ನಮಸ್ಕಾರಗಳನ್ನ ಮಾಡಿಕೊಂಡು ನಂತರ ಕೈಯಲ್ಲಿ ಅಕ್ಷತೆ ತಾಂಬೂಲವನ್ನು ಹಿಡ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗ್ತದೆ. ಸಂಕಲ್ಪ ಮಂತ್ರನ ಹೇಳ್ತೀನಿ, ನೀವು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ತಾಂಬೂಲ ದಕ್ಷಿಣ ಹಿಡ್ಕೊಂಡು ನೀವು ಕೇಳಿದರೆ ಸಾಕು. ಮುಖೇನ ಕೇಳಿದಂಥ ಸಂಕಲ್ಪಗಳು ಬೇಗ ಸಿದ್ಧಿಯನ್ನು ಕೊಡ್ತದೆ ಅಂಥೇಳಿ ಅದಕ್ಕಾಗಿ ಸಂಕಲ್ಪವನ್ನು ಸರಿಯಾಗಿ ಕೇಳಿದರೆ ಸಾಕು. ಹೇಳ್ತೀನಿ ನೋಡ್ರಿ. ಅಸ್ಮಾಕಂ ಸಹ ಕುಟುಂಬಾನಾಂ ಸಂಕಷ್ಟಹರ ಗಣೇಶ ಪ್ರಸಾದೇನ ವಿದ್ಯಾ ಧನ ಪಶು ಪುತ್ರ ಲಾಭಾದಿ ಸಂಕಷ್ಟಹರ ಗಣಪತಿ ವೃತೋಕ್ತ ಸಮಸ್ತ ಫಲವಾಪ್ತ್ಯರ್ಥಂ ಶ್ರೀ ಸಂಕಷ್ಟಹರ ಗಣೇಶ್ವರ ಪ್ರೀತ್ಯರ್ಥಂ ನಾರದ ಪುರಾಣೋಕ್ತ ಪ್ರಕಾರೇಣ ಯಥಾ ಸಂಭಾವಿತ ನಿಯಮೇನ ಯಥಾ ಮಿಲಿತ ದ್ರವ್ಯೈಃ ಶ್ರೀ ಸಂಕಷ್ಟಹರ ಗಣೇಶ್ವರ ವೃತಾಖ್ಯಂ ಕರ್ಮ ಕರಿಷ್ಯೆ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಂಡು ಈ ಅಕ್ಷತೆಯನ್ನು ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಬಿಡೋದು. ಭಾಳ ಮಂದಿಗೆ ಈ ಒಂದು ಸಂಕಲ್ಪದ ನೀರು ಯಾವ ರೀತಿ ಬಿಡೋದು ಅಂತ ಗೊತ್ತಿಲ್ಲ, ತೋರಿಸ್ತೇನೆ ನೋಡ್ರಿ. ಈ ರೀತಿಯಾಗಿ ಅಕ್ಷತೆಯನ್ನು ನೀರು ಹಾಕ್ಕೊಂಡು ಒಂದು ತಟ್ಟೆಯಲ್ಲಿ ಬಿಡಬೇಕು. ಗಣಪತಿಯನ್ನು ಕೈ ಮುಗಿದು ಧ್ಯಾನ ಮಾಡ್ಕೊಂಡ್ಬಿಡ್ಬೇಕು. ಗಣಾಧಿಪ ನಮಸ್ತುಭ್ಯಂ ಸರ್ವಸಿದ್ಧಿ ಪ್ರದಾಯಕ ಗ್ರಹಾಣ ದೇವದೇವೇಶ ಗಣೇಶ ಪ್ರಿಯತಾಮಿತೆ ಧ್ಯಾಯೇದ್ ಗಜಾನನಂ ದೇವಂ ತಪ್ತಕಾಂಚನ ಸುಪ್ರಭಂ ಗಜಾನನಂ ಚತುರ್ಭುಜಂ ಮಹಾಕಾಯಂ ಸೂರ್ಯಕೋಟಿ ಸಮಪ್ರಭಂ ಶ್ರೀ ಗಣೇಶಾಯ ನಮಃ ಧ್ಯಾನಂ ಸಮರ್ಪಯಾಮಿ. ಗಣಪತಿ ಆಹ್ವಾನ ಮಾಡ್ಕೊಳ್ಬೇಕು. ಆಗಚ್ಚ ವಿಗ್ರಹರಾಜೇಂದ್ರ ಸ್ಥಾನೇ ಛಾತ್ರ ಸ್ಥಿರೋ ಭವ ಆರಾಧಯಿಷ್ಟೇ ಭಕ್ತೋಹಂ ಭವಂತ ಸರ್ವಸಿದ್ಧಿದಂ ಶ್ರೀ ಸಿದ್ಧಿವಿನಾಯಕ ದೇವತಾಭ್ಯ ನಮಃ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಯಾಮಿ. ಚತುರ್ಭುಜಂ ಮಹಾಕಾಯಂ ಪೂರ್ಣಚಂದ್ರ ಸಮಪ್ರಭಂ ಏಕದಂತಂ ಶೂರ್ಪಕರ್ಣಂ ಪೂರ್ಣಮೋದಕ ಧಾರಣಂ ಶ್ರೀ ಸಿದ್ಧಿವಿನಾಯಕ ದೇವತಾಭ್ಯ ನಮಃ ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ. ಈಗ ಒಂದು ಹೂವನ್ನು ತೆಗೆದುಕೊಂಡು ಪಾದಯೋ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಗಣಾಧಿಪ ನಮಸ್ತೆಸ್ತು ಸರ್ವಸಿದ್ಧಿಕರ ಪ್ರಭೋ ಪಾದ್ಯಂ ಗ್ರಹಾನ್ ದೇವೇಶ ಸುರಾಸುರ ಸುಪೂಜಿತಂ ಶ್ರೀ ಸಿದ್ಧಿವಿನಾಯಕ ದೇವತಾಭ್ಯ ನಮಃ ಪಾದಯೋ ಪಾದ್ಯಂ ಸಮರ್ಪಯಾಮಿ ಅಂಥೇಳಿ ಗಜಾನನ ಮಹಾಕಾಯ ನಾಗಯಜ್ಞೋಪವೀತಿನೇ ಸೂರ್ಯಕೋಟಿ ಪ್ರತೀಕಾಶ ಗ್ರಹಾಣಾರ್ಘ್ಯಂ ನಮೋಸ್ತೆ ಸಿದ್ಧಿವಿನಾಯಕ ದೇವತಾಭ್ಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂಥೇಳಿ ಮುಂದೆ ಗಣೇಶ ದೇವದೇವೇಶ ಸರ್ವಸಿದ್ಧಿ ಪ್ರದಾಯಕ ಮಯಾ ದತ್ತಂ ಶ್ರೇಷ್ಠ ಗ್ರಹಾಣ ಆಚಮನೀಯಂ ಅಂದರೆ ಓಕೆ ಆಚಮನೀಯಂ ಸಮರ್ಪಯಾಮಿ ಕುಡಿಲಿಕ್ಕೆ ನೀರು ಅಂತ ಹೇಳಿ ತೆಗೆದುಕೊಂಡು ಪ್ರೋಕ್ಷಣೆಯನ್ನು ಮಾಡಿ ಸ್ನಾನವನ್ನು ಮಾಡಿಸ್ಬೇಕು. ನಂತರ ಸ್ನಾನ ಪ್ರೋಕ್ಷಣೆ ಮಾಡಿದರೆ ಸಾಕು. ನಂತರ ವರ್ಕ ಸ್ನಾನ ಅಂತಂದು ಪಂಚಾಮೃತ ಅಭಿಷೇಕ ಸ್ನಾನ ಮಾಡಿಸ್ಬೇಕು. ನಂತರ ಶುದ್ಧೋದಕ ಸ್ನಾನ ಅಂಥೇಳಿ ಗಂಗಾದಿ ಸಲಿಲ ಶುದ್ಧಂ ಸುವರ್ಣ ಕಲಶೆ ಸ್ಥಿತಂ ಸುವಾಸಿತಂ ಪರಿಮಳೈ ಸ್ಥಾಪಯಾಮಿ ಗಣೇಶ್ವರ ವಿರದಾನನಾಯ ನಮಃ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಸ್ನಾನವನ್ನು ಮಾಡಿಸಿ ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು. ಅಲ್ಲಿ ಚಂದ್ರನಿಗೂ ಕೂಡ ರೇವತಿ ಸಹಿತ ಚಂದ್ರದೇವತಾಭ್ಯ ನಮಃ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಅಂಥೇಳಿ ಚಂದ್ರನಿಗೂ ಸಹಿತ ಅಕ್ಷತೆಯನ್ನು ಹಾಕಿ ಆಹ್ವಾನಾರ್ಥೆ ಅಕ್ಷತಾಂ ಆಸನಾರ್ಥೆ ಅಕ್ಷತಾಂ ಪಾದಯೋ ಪಾದ್ಯಂ ಸಮರ್ಪಿ ಎಲ್ಲವನ್ನ ಆ ಚಂದ್ರನಿಗೂ ಮಾಡಬೇಕು. ರೋಹಿಣಿ ಸಹಿತ ಚಂದ್ರದೇವತಾಭ್ಯ ನಮಃ ಅಂಥೇಳಿ ನಂತರ ಅವನಿಗೂ ಕೂಡ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಈ ರೀತಿಯಾಗಿ ಗಣಪತಿಗೂ ಗೆಜ್ಜೆ ವಸ್ತ್ರ ಮತ್ತು ಚಂದ್ರನಿಗೂ ಗೆಜ್ಜೆ ವಸ್ತ್ರವನ್ನು ಏರಿಸಿದ ಮೇಲೆ ವೀತಂ ಸಮರ್ಪಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು. ನಂತರ ಅಷ್ಟಗಂಧವನ್ನು ಏರಿಸಬೇಕು. ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನ ನೀಟಾಗಿ ಇರಿಸಬೇಕು. ಈ ರೀತಿಯಾಗಿ ಅರಿಶಿನ ಗಂಧ ಅಕ್ಷತೆಯನ್ನು ಎಲ್ಲ ಇರಿಸಿದ ಮೇಲೆ 21 ಕರ್ಕೆಯನ್ನು ಇರಿಸಬೇಕು. ನಾನಾ ವಿಧಾನಿ ದಿವ್ಯಾನಿ ಪುಷ್ಪಾಣಿ ಪ್ರತಿಗೃಹ್ಯತಾಂ ಉಮಾಸುತಾಯ ನಮಃ ಪುಷ್ಪೈ ಸಂಪೂಜಯಾಮಿ ಅಂಥೇಳಿ ಪುಷ್ಪವನ್ನು ಇರಿಸಿ 12 ನಾಮಗಳನ್ನು ಹೇಳ್ತಾ ಗಣಪತಿಗೆ ಹೂಗಳನ್ನು ಕೆಂಪು ಹೂಗಳನ್ನ ಇರಿಸಬೇಕು. ಓಂ ಸ್ಮುಖಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕ್ತಾಯ ನಮಃ, ಓಂ ವಿಗ್ರಹರಾಜಾಯ ನಮಃ, ಓಂ ಗಣಾಧಿಪಾಯ ನಮಃ, ಓಂ ಧೂಮ್ರಕೇತವೇ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಭಾಲಚಂದ್ರಾಯ ನಮಃ, ಓಂ ಗಜಾನನಾಯ ನಮಃ, ಓಂ ಸಂಕಷ್ಟಹರ ಗಣೇಶ್ವರಾಯ ನಮಃ ಅಂಥೇಳಿ 12 ನಾಮಗಳನ್ನು ಹೇಳ್ತಾ ಹೂವುಗಳನ್ನ ಇರಿಸಬೇಕು. ನಂತರ ಗಣಪತಿಗೆ ಧೂಪ ದೀಪ ನೈವೇದ್ಯವನ್ನು ಮಾಡ್ಕೊಳ್ಬೇಕು. ಗಣಪತಿಗೆ ಕೊಬ್ಬರಿ ಬೆಲ್ಲ ನೈವೇದ್ಯ ಮಾಡಬೇಕು. ಚಂದ್ರನಿಗೆ ಸಕ್ಕರೆ ನೈವೇದ್ಯವನ್ನು ಮಾಡ್ಕೊಳ್ಬೇಕು. ಸಕ್ಕರೆ ನೈವೇದ್ಯ ಆದಮೇಲೆ ಗಣಪತಿಗೆ 10 ಗರಿಕೆಯನ್ನು ಇರಿಸಬೇಕು. ಅದರ ವಿಶೇಷವಾಗಿ ಇದು ಹರಕೆಯ ಒಂದು ಗರಿಕೆ ಅಂತಲೇ ಹೇಳ್ತೀವಿ. ಈ 10 ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಇರಿಸಿದರೆ ಮನದ ಇಷ್ಟಾರ್ಥಗಳು ಬೇಗ ಈಡೇರ್ತದೆ ಅಂತ ಹೇಳಿ 10 ಗರಿಕೆ ನಾನು ನಾಮಗಳನ್ನ ಹೇಳ್ತಾ ಹೋಗ್ತೇನೆ, ನೀವು ಏರಿಸ್ಕೋತಾ ಹೋಗ್ರಿ.
ಓಂ ಗಣಾಧಿಪಾಯ ನಮಃ ದುರ್ವಾಯುಗ್ಮಂ ಪೂಜಯಾಮಿ. ಉಮಾಪುತ್ರಾಯ ನಮಃ ದುರ್ವಾಯುಗ್ಮಂ ಪೂಜಯಾಮಿ. ಅಕುವಾಹನಾಯ ನಮಃ ದುರ್ವಾಯುಗ್ಮಂ ಪೂಜಯಾಮಿ. ವಿನಾಯಕಾಯ ನಮಃ ದುರ್ವಾಯುಗ್ಮಂ ಪೂಜಯಾಮಿ. ಈಶಪುತ್ರಾಯ ನಮಃ ದುರ್ವಾಯುಗ್ಮಂ ಪೂಜಯಾಮಿ. ಸರ್ವಸಿದ್ಧಿಪ್ರದಾಯಕಾಯ ನಮಃ ದುರ್ವಾಯುಗ್ಮಂ ಪೂಜಯಾಮಿ. ಏಕದಂತಾಯ ನಮಃ ದುರ್ವಾಯುಗ್ಮಂ ಪೂಜಯಾಮಿ. ಇಬಭಕ್ತಾಯ ನಮಃ ದುರ್ವಾಯುಗ್ಮಂ ಪೂಜಯಾಮಿ. ಮೂಷಕವಾಹನಾಯ ನಮಃ ದುರ್ವಾಯುಗ್ಮಂ ಪೂಜಯಾಮಿ. ಕುಮಾರ ಗುರುವೇ ನಮಃ ದುರ್ವಾಯುಗ್ಮಂ ಪೂಜಯಾಮಿ. ಈ ರೀತಿಯಾಗಿ ದುರ್ವಾನ್ನ ಏರಿಸಿದ ಮೇಲೆ ನಂತರ ಮಂತ್ರಪುಷ್ಪವನ್ನು ಹಾಕಬೇಕು. ಶಕ್ರಾದಿಭಿ ಪೂಜಿತಾಯ ನಮಃ ಮಂತ್ರಪುಷ್ಪಂ ಸಮರ್ಪಯಾಮಿ. ಪ್ರದಕ್ಷಿಣಸ್ಕಾರವನ್ನು ಮಾಡಿಕೊಳ್ಬೇಕು. ನಂತರ ಈ ರೀತಿಯಾಗಿ ಗಣಪತಿಗೆ ಪೂಜೆಯನ್ನು ಮಾಡಿ ರಾತ್ರಿ ಸಮಯದಲ್ಲಿ ಅಡುಗೆ ನೈವೇದ್ಯವನ್ನು ಮಾಡಿ ನೈವೇದ್ಯ ತೋರಿಸಿ ಮನೆ ಮಂದಿ ಎಲ್ಲ ಊಟವನ್ನು ಮಾಡಬೇಕು. ಮಾರನೇ ದಿವಸ ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡು ಬಂದು ಗಣಪತಿಗೆ ಅರಿಶಿನ ಕುಂಕುಮ ಅಕ್ಷತೆ ಇರಿಸಿ ಹಾಲು ಸಕ್ಕರೆ ನೈವೇದ್ಯ ತೋರಿಸಿ ವಿಸರ್ಜನೆಯನ್ನು ಮಾಡಬೇಕು. ಇದೊಂದು ವಿಶೇಷವಾದ ವ್ರತ ಅಂತಲೇ ಕರೆಸ್ಕೊಳ್ತದೆ. ಅದಕ್ಕೆ ಸಂಕಷ್ಟಹರ ಚತುರ್ಥಿ. ಸಂಕಷ್ಟಗಳನ್ನ ಹರ ಮಾಡಿದ್ರೆ ಎಲ್ಲ ಸಂಕಷ್ಟಗಳನ್ನು ಕಳೀಲಿಕ್ಕೆ ಬರೋದೇ ಈ ಗಣೇಶ ಅಂಥೇಳಿ. ಗಣೇಶನ ಪೂಜೆಯಿಂದ ಸಂಕಷ್ಟಗಳು ನಾಶ ಆಗ್ತದೆ. ಅದಕ್ಕಾಗಿ ಈ ಸಂಕಷ್ಟ ಚತುರ್ಥಿ ಬಹಳ ಮುಖ್ಯ ಅಂಥೇಳಿ ಸರಳವಾಗಿ ಆಚರಣೆಯನ್ನು ಹೇಳ್ಕೊಟ್ಟೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.